ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಈಗ ಎಲ್ಲ ಎಕ್ಸರ್ಸೈಸ್ ಮುಗೀತು, ಎಕ್ಸಾಂಪಲ್ಸ್ ಮಾಡೋಣ. ಓಕೆ, ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ. ಇನ್ ಎ ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ಕ್ಲಾಸ್ 9th 40 ಸ್ಟೂಡೆಂಟ್ಸ್ ವರ್ ಆಸ್ಕ್ಡ್ ಅಬೌಟ್ ದ ಮಂತ್ಸ್ ಆಫ್ ದೇರ್ ಬರ್ತ್ ಅಂಡ್ ದ ಫಾಲೋಯಿಂಗ್ ಗ್ರಾಫ್ ವಾಸ್ ಪ್ರಿಪೇರ್ಡ್ ಫಾರ್ ದ ಡಾಟಾ ಸೋ ಒಬ್ಟೈನ್ಡ್ ಅಂತ ಇಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ ನೋಡಿ. ಕೊಟ್ಟು ಏನ್ ಕೇಳಿದ್ದಾರೆ ನೋಡಿ. ಅಬ್ಸರ್ವ್ ದ ಬಾರ್ ಗ್ರಾಫ್ ಗಿವನ್ ಅಬೌವ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ನಂಬರ್ 1, ಹೌ ಮೆನಿ ಸ್ಟೂಡೆಂಟ್ಸ್ ವರ್ ಬಾರ್ನ್ ಇನ್ ದ ಮಂತ್ ಆಫ್ ನವೆಂಬರ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ ಮಂತ್ಸ್ ಆಫ್ ಬರ್ತ್ ಇಲ್ಲಿದೆ, ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿದೆ ವೈ ಆಕ್ಸಿಸ್ ಅಲ್ಲಿ. ಸೊ ಅವ್ರೇನ್ ಕೇಳಿದ್ರೆ ಹೌ ಮೆನಿ ಸ್ಟೂಡೆಂಟ್ಸ್ ವರ್ ಬಾರ್ನ್ ಇನ್ ದ ಮಂತ್ ಆಫ್ ನವೆಂಬರ್. ಸೊ ಮಂತ್ ಆಫ್ ನವೆಂಬರ್ ಎಲ್ಲಿದೆ ನೋಡಿ, ಜಾನ್ವರಿಯಿಂದ ಡಿಸೆಂಬರ್ ವರೆಗೆ ಇಲ್ಲಿದೆ. ನವೆಂಬರ್ ಅಲ್ಲಿ ಹೌ ಮೆನಿ ಸ್ಟೂಡೆಂಟ್ಸ್ ವರ್ ಬಾರ್ನ್ ಅಂತ ಕೊಟ್ಟಿದ್ದಾರೆ ನೋಡಿ. ನವೆಂಬರ್ ಅಂದ್ರೆ ಇಲ್ಲಿದೆ. ಇದೇ ರೀತಿ ಹಿಂಗ್ ತಗೊಂಡ್ ಬಂದ್ರೆ ನೋಡಿ ಏನ್ ಬರುತ್ತೆ, ಏನ್ ಟಚ್ ಆಗ್ತಾ ಇದೆ ಇಲ್ಲಿ ನಂಬರ್ 4. ಸೊ ಆನ್ಸರ್ ಏನ್ ಹೇಳ್ಬೇಕು, 4 ಸ್ಟೂಡೆಂಟ್ಸ್ ವರ್ ಬಾರ್ನ್ ಇನ್ ದ ಮಂತ್ ಆಫ್ ನವೆಂಬರ್ ಅಂತ ಬರೀರಿ. ಓಕೆ, ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ಇನ್ ವಿಚ್ ಮಂತ್ ವರ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಾರ್ನ್ ಅಂತ ಕೇಳಿದ್ದಾರೆ. ಅಂದ್ರೆ ಯಾವ ಮಂತ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಾರ್ನ್ ಅಂತ. ಅಂದ್ರೆ ಜಾಸ್ತಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಾರ್ನ್ ಇನ್ ವಿಚ್ ಮಂತ್ ಅಲ್ವಾ. ಸೊ ನಾವೇನ್ ಮಾಡ್ಬೇಕು, ಹೈಟ್ ಯಾವ್ದಿದೆ ಇದರಲ್ಲಿ, ಇಷ್ಟು ಬಾರ್ಸ್ ಅಲ್ಲಿ ಎಲ್ಲ ರೆಕ್ಟಾಂಗಲ್ಸ್ ಇದಾವಲ್ವಾ, ಇದ್ರಲ್ಲಿ ಹೈಟ್ ಯಾವ್ದಿದೆ ನೋಡಿ. ಇದು ಕಾಣ್ತಾ ಇದೆಯಲ್ವಾ ಎಲ್ಲಕ್ಕಿಂತ ಹೈಟು. ಸೊ ಇದು ಯಾವ ಮಂತ್ ಬರ್ತಾ ಇದೆ ನೋಡಿ, ಆಗಸ್ಟ್. ಸೊ ಆಗಸ್ಟ್ ಮಂತ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಬಾರ್ನ್ ಅಂತ ಹೇಳ್ಬೋದು. ಈಸಿ ಅಲ್ವಾ. ಸೊ ಅದನ್ನು ಇಲ್ಲಿ ಬರೆಯೋಣ, ಆಗಸ್ಟ್. ಇಲ್ಲಿ ಫುಲ್ ಸೆಂಟೆನ್ಸ್ ಬರೆಯಂಗಿದೆ ಬರೀರಿ. ಇನ್ ವಿಚ್ ಮಂತ್ ಅಂದ್ರೆ ಇನ್ ಆಗಸ್ಟ್ ಮಂತ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ವರ್ ಬಾರ್ನ್ ಅಂತ. ಓಕೆ, ತುಂಬಾ ಈಸಿ ಇತ್ತು. ಈಗ ನೆಕ್ಸ್ಟ್ ಒನ್ ಮಾಡಿ ನೋಡಿ. ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ಎ ಫ್ಯಾಮಿಲಿ ವಿತ್ ಎ ಮಂತ್ಲಿ ಇನ್ಕಮ್ ಆಫ್ ₹20,000 ಹ್ಯಾಡ್ ಪ್ಲಾನ್ಡ್ ದ ಫಾಲೋಯಿಂಗ್ ಎಕ್ಸ್ಪೆಂಡಿಚರ್ಸ್ ಫಾರ್ ಪರ್ ಮಂತ್ ಅಂಡರ್ ವೇರಿಯಸ್ ಹೆಡ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಾಟಾ ಕೊಟ್ಟಿದ್ದಾರೆ ನೋಡಿ. ಎಕ್ಸ್ಪೆಂಡಿಚರ್ ಇನ್ ₹1,000, ಗ್ರಾಸರಿ ₹4,000, ರೆಂಟ್ ₹5,000, ಎಜುಕೇಶನ್ ಆಫ್ ಚಿಲ್ಡ್ರನ್ ₹5,000, ಮೆಡಿಸಿನ್ $2,000, ಫ್ಯೂಯಲ್ $2,000, ಎಂಟರ್ಟೈನ್ಮೆಂಟ್ $1,000, ಮಿಸ್ಲೇನಿಯಸ್ $1,000 ಅಂತ. ಅದು ಕೊಟ್ಟು ಡಾಟಾ ಕೊಟ್ಟು ಏನ್ ಹೇಳಿದ್ದಾರೆ, ಡ್ರಾ ಎ ಬಾರ್ ಗ್ರಾಫ್ ಫಾರ್ ದ ಡಾಟಾ ಅಬೌವ್ ಅಂತ ಹೇಳಿದ್ದಾರೆ. ಅಂದ್ರೆ ಬಾರ್ ಗ್ರಾಫ್ ಡ್ರಾ ಮಾಡಕ್ಕೆ ಹೇಳಿದ್ದಾರೆ. ಓಕೆ, ಈಗ ನಾವು ಡ್ರಾ ಮಾಡೋಣ. ನೀವು ಗ್ರಾಫ್ ಬುಕ್ ಅಲ್ಲಿ ಡ್ರಾ ಮಾಡಿ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ನೋಡಿ 5 ಇದ್ದಾವೆ. ಸೊ 1 2 3 4 5. ಓಕೆ, ಇನ್ನು ಇದು ಎಕ್ಸ್ಪೆಂಡಿಚರ್ ಇನ್ ರುಪೀಸ್ ಅಂತ ಬರಿಬೇಕು ನೋಡಿ. ಚಿಕ್ಕದಾಗಿ ಬರೀತೀನಿ, ನೀವು ಬರೀರಿ. ಎಕ್ಸ್ಪೆಂಡಿಚರ್ ಇನ್ ₹1,000 ಇಲ್ಲಿ ಕೊಟ್ಟಿದ್ದಾರಲ್ವಾ, ಅದನ್ನೇ. ಈಗ ನೋಡಿ ಗ್ರೋಸರಿ ಎಷ್ಟಿದೆ, ₹4,000 ಇದೆ ಅಲ್ವಾ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. 4 ಎಲ್ಲಿದೆ, ಇಲ್ಲಿದೆ. ಸೊ ಹಾಕೋಣ. ನೆಕ್ಸ್ಟ್ ರೆಂಟ್ ಎಷ್ಟಿದೆ, 5,000. ಸೊ ಇಲ್ಲಿ ಇಷ್ಟು ಗ್ಯಾಪ್ ಬಿಡೋಣ. 5 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಇದರಲ್ಲಿ ಬರೆಯೋಣಂತ. ಇದು ಗ್ರೋಸರಿ, ಇದು ರೆಂಟು,
ನೆಕ್ಸ್ಟ್ ಎಜುಕೇಶನ್ ಫಾರ್ ಚಿಲ್ಡ್ರನ್. ಎಜುಕೇಶನ್ ಚಿಲ್ಡ್ರನ್ಗೆ ಎಷ್ಟು ಇಟ್ಟಿದ್ದಾರೆ? 5,000. ಸೊ ಅಗೇನ್ 5,000 ಮತ್ತೆ ಇಲ್ಲಿಗೆನೆ ಇನ್ನೊಂದು ಬಾರ್ ಮಾಡಬೇಕು. ನೆಕ್ಸ್ಟ್ ಮೆಡಿಸಿನ್ 2,000. ಸೊ ಮೆಡಿಸಿನ್ ಎಲ್ಲಿ ಬರುತ್ತೆ? 2,000 ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ 2. ಸೊ ಇಷ್ಟು ಗ್ಯಾಪ್ ಇಟ್ಟು ಅಗೇನ್ ಫ್ಯೂಲ್ 2,000 ಇದೆ. ಸೊ ಇದನ್ನು ಇಲ್ಲಿ ಗ್ಯಾಪ್ ಇಟ್ಟು ಸೇಮ್ 2,000ಗೆ ಒಂದು ಬಾರ್ ಮಾಡೋಣ. ಓಕೆ, ಇದನ್ನ ಬರಿತೀನಿ. ಇದು ಎಜುಕೇಶನ್ ಆಫ್ ಚಿಲ್ಡ್ರನ್. ಇನ್ನು ಇದು ಮೆಡಿಸಿನ್. ಇದು ಫ್ಯೂಲ್. ಈಗ ನೆಕ್ಸ್ಟ್ ಏನಿದೆ? ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಎಷ್ಟಿದೆ? 1 ಇದೆ. 1 ಅಂದ್ರೆ ಇಷ್ಟೇ ಇದೆ, ಇಷ್ಟಾಗತ್ತೆ. ಸೊ ಇಲ್ಲಿ ಬಂದು ನೆಕ್ಸ್ಟ್ ಮಿಸ್ಲೆನಿಯಸ್, ಅದನ್ನು 1 ಇದೆ. ಸೊ ಸೇಮ್ 1ಗೆ ಒಂದು ಬಾರ್ ಮಾಡೋಣ. ಬರೆಯೋಣ. ಈಗ ಇದ್ರೊಳಗೆ ಬರೆಯಕ್ ಪ್ಲೇಸ್ ಇಲ್ಲ, ಸೊ ಹೊರಗಡೆ ಬರಿತಾ ಇದ್ದೀವಿ. ಎಂಟರ್ಟೈನ್ಮೆಂಟ್. ಇದು ಮಿಸ್ಲೇನಿಯಸ್. ಇಲ್ಲಿ ನಾನು ಹೆಡ್ಸ್ ಅಂತ ಬರ್ದಿಲ್ಲ. ಇದು ಎಕ್ಸ್ಪೆಂಡಿಚರ್ ಬೈ ಆಕ್ಸಿಸ್. ಆಯ್ತಲ್ವಾ? ಅವ್ರು ಏನ್ ಹೇಳಿದ್ದು? ಡ್ರಾ ಎ ಬಾರ್ ಗ್ರಾಫ್ ಫಾರ್ ದ ಡಾಟಾ ಅಬೌವ್. ಡ್ರಾ ಮಾಡಿದೀವಿ ಗ್ರಾಫ್ನ. ಓಕೆ, ಗ್ರಾಫ್ ಬುಕ್ ಅಲ್ಲಿ ಸಹ ಸೇಮ್ ನೀವು ಇದೇ ರೀತಿ ಡ್ರಾ ಮಾಡಿ. ಈಗ ನೆಕ್ಸ್ಟ್ ಒನ್ ಮಾಡಿ.